KGF ಅಲ್ಲಿ ಬನ್ ಇಟ್ಕೊಂಡು ಆಹಾ. ಆ ಮಕ್ಕಳಿರ್ತಾರಲ್ಲ ಆ ಥರ ಅನ್ನ ಇಲ್ಲದೆ ಇರ್ತಾರೆ. ಅವಾಗ ಸಿದ್ದರಾಮಯ್ಯ ಸರ್ ಹಿಂಗೆ ಬಂದರೆ ಎಲ್ಲರಿಗೂ ಅನ್ನ ಅನ್ನಭಾಗ್ಯ. ಆ ಥರ ಸೀನು ಮಾಡ್ಬೋದು. ಈಗ ನಿಮ್ಮ ಫೋನಲ್ಲಿ ಯಾರ್ಯಾರ ನಂಬರ್ ಏನಾದ್ರು ಸೇವ್ ಮಾಡಿದ್ದೀರಾ ಒಂಚೂರು ಹೇಳಿ. ಸೂರಿ ಅವ್ರನ್ನ? ದುನಿಯಾ ಸೂರಿ ಅಂತ ಮಾಡಿ. ದುನಿಯಾ ಸೂರಿ. ವಿಜಯ್ ಅವ್ರದ್ದು? ವಿಜಯ್ ವಿಜಯ್ ಅಂತ. ಕಾಕ್ರೋಚ್ ಅವ್ರದ್ದು? ಕಾಕ್ರೋಚ್ ಸುದ್ದಿ ಅಂತಾನೆ. ಡಾಲಿ? ಡಾಲಿ ಡಾಲಿ ಬಾಯ್ ಅಂತ ಹಾಕಿದ್ದೀನಿ. ಡಾಲಿ ಬಾಯ್. ಶಿವಣ್ಣ ಅವ್ರದ್ದು? ಶಿವಣ್ಣ ಸಾರ್ದು ಶಿವಣ್ಣ ಸಾರ್ ಅಂತಾನೆ ಹಾಕಿದ್ದೀನಿ. ದರ್ಶನ್ ಅವ್ರದ್ದು? ಇಲ್ಲ, ಸಾರ್ದಿಲ್ಲ ನಂಬರ್. ನಂಬರ್ ಇಲ್ಲ. ಸೂರ್ಯ ಅವರ ಸಿನಿಮಾಗಳಿಗೆಲ್ಲ ಈ ವಿಲನ್ಗಳಿಗೆ ಟೈಟಲ್ ಕೊಡ್ತಾರಲ್ಲ, ಚೊತ್ತೆ, ಜುಮ್ಕಿ, ಪಳಾರು ಏನೇನೋ ಇಡ್ತಿರ್ತಾರೆ, ಔಷಧಿ, ಜಿಂಕೆ. ಅಧೀರ ಇದ್ನಲ್ಲ ಅವ್ನು ಸತ್ತೋಗಿದ್ದಾನೆ KGF 2ನಲ್ಲಿ. ಅವನ ಮಗ ಹುಟ್ಟು ಬರ್ತಾನೆ KGF 3ಅಲ್ಲಿ. ಸೊ ನೀವು ಬಂದು ಆ್ಯಕ್ಟ್ ಮಾಡಿ ಅಂತಾರೆ. ಸೊ ಏನು ಹೆಸರು ಇಡ್ಬೋದು ನಿಮಗೆ? ಅಧೀರನ್ ಮಗನ? ಅಧೀರನ್ ಮಗ ಅವನು. ಇದೀರ ಅಂತ ಇಡ್ಬೋದು. ಈ ಸೂರ್ಯವರ ಸಿನಿಮಾಗಳಿಗೆಲ್ಲ ಈ ವಿಲನ್ಗಳಿಗೆ ಟೈಟಲ್ ಕೊಡ್ತಾರಲ್ಲ, ಈಗ ಕಾಕ್ರೋಚ್ ಇರ್ಬೋದು, ಇನ್ನೊಂದು ಕಡ್ಡಿಪುಡಿನಲ್ಲಿ ಜಿಂಕೆ ಅನ್ಬೋದು, ಈ ಥರದ್ದೆಲ್ಲ ಇದೆಯಲ್ಲ. ಸೊ ಇದು ಹೇಗೆ ಅದೆಲ್ಲ ನೀವು ಬರೀತಾ ಇದ್ದಂಗೆ ಅದೆಲ್ಲ ಬಂದಿದ್ದ, ಅಥವಾ ಸೂರ್ಯವರು ಇಂಥ ಒಂದು ಹೆಸರಿಟ್ಕೊಂಡೆ ಡೈಲಾಗ್ ಶುರು ಮಾಡೋಣ, ಇಲ್ಲ ಇವನಿಗೆ ಈ ಥರದ್ದು ಒಂದು ಕ್ಯಾರೆಕ್ಟರ್ ಹೆಸರು ಕೊಡೋಣ, ಹಿಂಗೆ ಶುರು ಆಗುತ್ತಾ? ಅವ್ರಿಗೆ ಅದು ನಿಕ್ ನೇಮ್ಸ್ ಸಖತ್ ಇಷ್ಟ. ಅಂದರೆ ಚೊತ್ತೆ, ಜುಮ್ಕಿ, ಪಳಾರು ಏನೇನೋ ಇಡ್ತಿರ್ತಾರೆ, ಔಷಧಿ, ಜಿಂಕೆ, ಔಷಧಿ, ಚಪಾತಿ ಏನೇನೋ ಇಡ್ತಿರ್ತಾರೆ. ನಾನೊಂದು ಸತಿ ಮೈಸೂರು ರೋಡಲ್ಲಿರೋ CCB ಆಫೀಸ್ಗೆ ಹೋಗಿದ್ದೆ, ನಿಕ್ ನೇಮ್ಸ್ ಬೇಕು ಅಂತ. ಓಕೆ. ಹುಡ್ಕೊಂಡು ಹೋಗಿದ್ವಿ. ಎಷ್ಟು ಸಿಕ್ತು? ಆದರೆ ಅದು ಹ್ಯಾಪನಿಂಗ್ ರೌಡಿಗಳದೇ ಕೊಟ್ಬಿಡ್ತಾರೆ. ಹೌದು. ಅದು ಪಾಪ ಯಾಕೆ, ಅವರು ಯಾವುದೋ ಒಂದು ಘಟನೆ ಅವ್ರನ್ನ ಅಲ್ಲಿಗೆ ತಗೊಂಡೋಗಿರುತ್ತೆ. ಕರೆಕ್ಟ್. ಯಾವ್ದು ಯಾಕೆ ಯೂಸ್ ಮಾಡ್ತಾರೆ? ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರ್ಯಾರು ಈ ಥರದ ನಿಕ್ ನೇಮ್ಗಳು ಯಾರ್ಯಾರು ಇದ್ದಾರೆ ಒಂದಷ್ಟು ಜನದ ಹೇಳಿ ನೋಡೋಣ. ಅಯ್ಯೋ, ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ. ಗಡಪಾರಿ ಅಂತ, ಬೂಸ, ವಾಲೆ, ಅದೇನು ಹೇಳ್ದಂಗೆ ಜುಮ್ಕಿ ಅದೆಲ್ಲ ಸರಿಯಾಗಿದೆ ಹೆಸರುಗಳು. ಹೌದೌದು. ಪೊಟ್ರಾಸ, ಬೇಜಾನ್ ಹೆಸರುಗಳಿದೆ ಆ ಥರದ್ದು. ಕಾಕ್ರೋಚ್ ಅನ್ನೋದು ಅವ್ರಿಗೆ ಸೂರಿ ಸರ್ ಕೊಟ್ಟಿದ್ದ, ಅಥವಾ ಅವ್ರಿಗಿತ್ತ ಮೊದಲೇ ಹೆಸರು ಕಾಕ್ರೋಚ್? ಇಲ್ಲ, ಸೂರಿ ಅವ್ರು ಇಟ್ಟಿದ್ದು ಕಾಕ್ರೋಚ್ ಕ್ಯಾರೆಕ್ಟ್ರು. ಅಂದರೆ ಅವ್ರದ್ದು ಮೀಸೆ ಒಂಥರ ಮಜಾ ಇದೆ. ಇದು ಸುದಿ ಅವ್ರದ್ದು, ಸುದಿದು. ಅದನ್ನ ನೋಡಿ ಒಂದು ಎರಡು ಏನೋ ಹಿಂಗೆ ಸ್ವಲ್ಪ ಮೇಲೆ ಇತ್ತು, ಅವಾಗ ಟಕ್ಕಂತ ಕಾಕ್ರೋಚ್ ಅಂತ ಬರೀತಾನೆ ಇದ್ರು. ಓಕೆ. ಆ ಕ್ಯಾರೆಕ್ಟರ್ ಮಾಡೋವಾಗ ಸುದಿ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಅಂದರೆ ಏರಿಯಾದಲ್ಲಿ ಒಬ್ಬ ಸುದಿ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ವಿಜಯನಗರ ಇರೋದು, ಬಟ್ ಯಾವ ಏರಿಯಾ ಕನೆಕ್ಟ್ ಮಾಡ್ಕೊಂಡ್ರು ನಮ್ಮ ಏರಿಯಾದಲ್ಲಿ ಒಬ್ಬ ಸುದಿ ಇದ್ದಾನೆ ಅನ್ನೋ ಥರದ್ದು ಒಳ್ಳೆ ಇದು. ಇವತ್ತಿಗೂ ನಾವೊಂದು ಫೋನ್ ಮಾಡಿದ್ರೆ ಸಾಕು, ಫ್ರೀ ಇದ್ದೀನಿ ಸಿಗೋಣ ಅಂತಾರೆ. ಓಕೆ. ನಾವು ಅವ್ರ ಹತ್ರ ಹೋಗ್ತಿರ್ತೀವಿ, ಅವರು ನಮ್ಮ ಹತ್ರ ಬರ್ತಾ ಇರ್ತಾರೆ. ಒಳ್ಳೆ ವಂಡರ್ಫುಲ್ ಆರ್ಟಿಸ್ಟ್. ಅಂದರೆ ರೈಟ್ರಾಗಿ ನಾವು ಬರೆದು ಬಿಟ್ರೆ ಅದನ್ನು ನಾವು ಸೆಟ್ಟಲ್ಲಿ ಯೋಚನೆ ಮಾಡೋದೇ ಬೇಡ. ಆ ಕ್ಯಾರೆಕ್ಟರ್ ಈ ಡೈಲಾಗ್ನ ಎತ್ಕೊಳತ್ತ ಅಂತ ಡೌಟೇ ಇಲ್ಲ. ಅಂದರೆ ಸ್ಕ್ರೀಸ್ ಕಳಿಸಿದ್ರೆ ಸಾಕು, ಒಂದು 50 ರನ್ ನೋಡ್ಕೊಂಬತ್ತಾನಪ್ಪ. ಕಡ್ಡಿಪುಡಿ ಸಿನಿಮಾ ನೋಡಿದ್ವಲ್ಲ, ಅದ್ರ ಒಂದು ಡೈಲಾಗ್ ಸಾಕತ್ ಫೇಮಸ್ ಆಗ್ಬಿಡ್ತು. ನಿಮ್ಮ ಡೈಲಾಗ್ ಯಾವ್ದು ನೋಡೋಣ? ಕಡ್ಡಿಪುಡಿಲಿ ಅದು ಯಾವುದು ಹೇಳಿ? ಇಕ್ಕಿಸ್ಕೊಳ್ಳಿ. ಅಯ್ಯೋ ಸೀನು ಅದು ಹೆಂಗೆ ಬಂತದು? ಅಂದರೆ ಗೊತ್ತು, ಈಗ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಹಳ್ಳಿಲೆಲ್ಲ ಊಟ ಮಾಡಿ ಇನ್ನು ಸ್ವಲ್ಪ ಇಕ್ಕಿಸ್ಕೊಳ್ಳಿ ಅಂತ ಹೇಳ್ತಾರೆ, ಅದು ಕಾಮನ್ನು. ಬಟ್ ಅದು ಟ್ರೋಲರ್ಸ್ ಎಲ್ಲ ಯೂಸ್ ಮಾಡ್ಬಿಟ್ರಲ್ಲ ಸುಮಾರು ಜನ. ಪ್ರೊಡಕ್ಷನ್ ಅವರು ಮಾಡಿದ್ರು. ಅಂದರೆ ಯೂಶಲಿ ಶೂಟಿಂಗ್ಗೆ ಅಂದಾಗ ಪ್ರೊಡಕ್ಷನ್ ಅವ್ರು ಮಾಡ್ತಿರ್ತಾರಲ್ಲ, ಅದೇ ಸಾರನ್ನ ಇಸ್ಕೊಂಡು ಮಾಡ್ತಾರೆ. ಬಟ್ ಸೂರಿ ಒಂದು ನಾಟಿ ಕೋಳಿನೇ ತರಿಸಿ ಸಾರು ಮಾಡಿಸಿ ಸಪ್ರೇಟಾಗಿ ಮಾಡಿಸಿದ್ರು. ಶಿವಣ್ಣಗೋಸ್ಕರನ? ಹೀಗೆ ಶಿವಣ್ಣ ಮತ್ತು ರಂಗಣ್ಣವ್ರಿಗೆ ಅವರು ಇಬ್ಬರು ಊಟ ಮಾಡ್ತಾರೆ ಅನ್ನೋದು ಲಿಟ್ರಲಿ ಊಟ ಮಾಡಿಸಿದ್ರು. ಅಂದರೆ ಆ ನ್ಯಾಚುರಾಲಿಟಿ ಆ ಊಟ ಮಾಡೋವಾಗಲೇ ಬರುತ್ತೆ. ಊಟ ಮಾಡಿಕೊಂಡು ಆ್ಯಕ್ಟ್ ಮಾಡೋದಿದೆಯಲ್ಲ, ಅದು ಆ್ಯಕ್ಟ್ ಮಾಡಿದ್ರೆ ಆ ಮಜಾ ಹೊರಟೋಗುತ್ತೆ. ಇವತ್ತು ನಮಗೆ ಮಲಯಾಳಂ ಸಿನಿಮಾಗಳು ಏನಕ್ಕೆ ಇಷ್ಟ ಆಗ್ತವೆ ಅಂದರೆ, ಅವರು ಆ ಒಂದು ಕಲ್ಚರ್ನ, ಈಗ ಒಂದು ಕ್ಯಾರೆಕ್ಟರ್ ಊಟ ಮಾಡ್ತಾ ಇದೆ ಅಂದರೆ ಅವನ ಹಸಿವು ಕಾಣಿಸ್ಬೇಕು, ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಆ ಫುಡ್ನ ಅನ್ನೋದು ಕಾಣಿಸ್ಬೇಕು. ಅದಕ್ಕೆ ಅವರು ಪ್ರೊಫೆಷ್ನಲ್ ಆಗಿರುತ್ತೆ. ಈಗ ಕಂಟಿನ್ಯೂಟಿ ಅಂತ ಹೇಳಿದ್ರೆ ಅರ್ಧ ಊಟ ಮಾಡಿರ್ತಾರೆ, ತಿರ್ಗಾ ಫಸ್ಟಿಂದ ತೊಗೊಳ್ಳಿ ಅಂದರೆ ಎಗೈನ್ ತಿರ್ಗಾ ಫಸ್ಟಿಂದ ಅನ್ನ ಆಗಿ ತಿರ್ಗಾ ತಿಂದು ಅದೆಲ್ಲ ಕಂಟಿನ್ಯೂಟಿಗಳು ಹೊಡೆಯುತ್ತೆ.
ಕರೆಕ್ಟ್ ಬಟ್ ಈ ಥರ ಶಾರ್ಟ್ಸ್ ಇಟ್ಬಿಟ್ರೆ ಸೂರ್ಯ ಅವರು ಅದಕ್ಕೆ ಊಟ ಮಾಡೋ ಟೈಮ್ಗೆ ಇಡ್ತಾರೆ, ಓಕೆ. ಆ ಲಂಚ್ದು ಏನಿದೆ ಅಂತ. ಆ ಹಸಿವಲ್ಲೇ ಆ ಸೀನ್ ಮುಗಿಸ್ಬಿಡೋಣ ಅಂತ. ಟಗರು ಸಿನಿಮಾದಲ್ಲಿ ಬಿಯರ್ ಹೊಡೆದೇ ಆ್ಯಕ್ಟ್ ಮಾಡಿದ್ದು. ಓಕೆ. ಧನು ಡಾಲಿ ಅವರು. ಹೌದು, ಸ್ವಲ್ಪ ತಗೊಂಡವರು. ಬಟ್ ಏನು ಮಾಡಿದ್ದು ಆ್ಯಕ್ಟಿಂಗ್. ಆ ವಿನಾಯಕ ಟಾಕೀಸಲ್ಲಿ ಶೂಟಿಂಗ್ ಮಾಡಿದ್ವಿ ಟಗರು. ಸಖತ್ ಸೀನ್ ಅದು. ಅಂದರೆ ಇದು ಒಬ್ಬ ಹುಡುಗ ಬರ್ತಾನೆ, ಅಣ್ಣ ಇವನು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ. ಏನು ಓದಿದೆಯೋ ಅಂತ ವಸಿಷ್ಠ ಅವ್ರು ಕೇಳ್ತಾರೆ. ಡಿಪ್ಲೊಮೊ ಬಿಟ್ಬಿಟ್ಟೆ ಅಂತಾನೆ. ಆವಾಗ ಬಿಟ್ಬಿಡಕ್ಕೆ ಅದೇನು ರೌಡಿಸಮ್ ಏನು ಅಂತಾರೆ. ಲೇ ಗುರು ನೀನೇ ಅಂತ ಸ್ಫೂರ್ತಿ ಇವ್ನು ಬರೋಕ್ಕೆ ಅಂದರೆ ಇವನ್ನ ಸ್ಫೂರ್ತಿಯಾಗಿ ಪೂರ್ತಿಯಾಗಿ ತಗೋಬೇಡ ಅಂತ. ಹೌದೌದು. ಸೂರ್ಯ ಅವರು ಕೂಡ ಒಬ್ಬ ನಿರ್ದೇಶಕರಾಗಿದ್ದವರು, ಅದಕ್ಕಿಂತ ಮುಂಚೆ ಒಬ್ಬ ಡೈಲಾಗ್ ರೈಟ್ರು, ಓಕೆನಾ. ಸೊ ಈ ಡೈಲಾಗ್ ರೈಟ್ರು ಈಗ ನಿರ್ದೇಶನ ಮಾಡ್ತಾ ಇದ್ದಾಗ ಅವ್ರು ಡೈಲಾಗ್ ಬರೀದೇನೆ, ಸೊ ನೀವು ಡೈಲಾಗ್ ಬರೆದಾಗ ಅದೆಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂಥೇಳಿ. ಸೂರಿ ಅವರು ಏನಂದರೆ ಮಾನಿಟ್ರಿಂಗ್ ಇರುತ್ತೆ. ಅವರು ಡೈಲಾಗ್ ಕೊಟ್ಟ ಮೇಲೆ ಬರ್ಕೊಂಡು ಬಂದುಬಿಡಿ ಅಂತೇನಿಲ್ಲ, ಅವ್ರು ಎದುರುಗಡೆನೆ ಕುತ್ಕೊತೀವಿ, ಚರ್ಚೆ ಮಾಡಿಕೊಂಡೇ ಬರೆಯೋದು. ಓಕೆ. ಕಡ್ಡಿ ಪುಡಿನೂ ಹಂಗೆ ಬರ್ತಿದ್ದು, ಆಮೇಲೆ ಟಗರೂ ಹಂಗೆ ಬರ್ತಿದ್ದು. ಅವ್ರ ಮುಂದೆನೇ, ಯಾಕೆಂದರೆ ಮೇಷ್ಟ್ರು ಅವ್ರು ನಮಗೆ ಕೆಲಸ ಕಲಿಸಿದ್ದು ಅವರೇ. ಈಗ ನಾವೊಂದು ಸೀನ್ ಹೇಳ್ತಿದ್ದೀವಿ ಅಂದರೆ ಅದನ್ನು ಹಂಗೆ ಬರೆದಿಟ್ಬಿಡಿ ಅನ್ನೋರು. ಓಕೆ. ಹಿಂಗೆ ಬರೀಬೇಕು ಅಂತೇನಿಲ್ಲ, ನೀವು ಹೆಂಗೆ ಬರೆದ್ರು ಆ ಸೀನ್ ಓದಿದ್ರೆ ಆ ಸೀನ್ ಅಲ್ಲಿದೆ ಅಂತ. ಓಕೆ. ಅದು ಕಡ್ಡಿ ಪುಡಿಲಿ ಈಗಲೂ ಡಿಲೀಟೆಡ್ ಸೀನ್ ಅಂದರೆ ಶೂಟ್ ಮಾಡಿ ನಾವು ಹಾಕದೇ ಇದ್ದಿದ್ದು ಅಂದರೆ ಬೆಳಿಗ್ಗಿನ ಜಾವ ಕೆಫೆಶ್ರೀ ಅವ್ರ ಶೂಟಿಂಗು. ಓಕೆ. ಶಿವಣ್ಣ ಅವರು ಕಾಫಿ ಕುಡ್ಕೊಂಡು ಬರ್ತಾರೆ. ರಾಧಿಕಾ ಪಂಡಿತ್ ಮೇಡಮ್ ಒಂದು ತುಳಸಿ ಕಟ್ಟೆನ ಎಲ್ಲ ನೀಟಾಗಿ ಇದು ಮಾಡಿ, ಓಕೆ, ರೆಡಿ ಮಾಡಿ, ಆ ಹಿತ್ಲಲ್ಲಿ ಒಂದು ತುಳಸಿ ಕಟ್ಟೆ ಇರುತ್ತಲ್ಲ, ಕರೆಕ್ಟ್, ಔಟ್ ಹೌಸಲ್ಲಿ, ಅಲ್ಲಿ ಈ ಕಡೆ ಓಂ ಅಂತ ಬರ್ತಿದ್ದಾರೆ, ಆ ಕಡೆ ಸ್ವಸ್ತಿಕ್ ಅಂತ ಬರ್ತಿದ್ದಾರೆ. ಸೊ ಶಿವಣ್ಣ ಕಾಫಿ ಕುಡ್ಕೊಂಡು ಏನು ಇಷ್ಟೊತ್ತು ಮಾಡ್ತಾ ಇದೀಯ ಅಂದ್ಬಿಟ್ಟು ಹಿಂಗೆ ಬರ್ತಾರೆ, ನೋಡಿದ್ರೆ ಓಂ ಇರುತ್ತೆ, ರಪರಪ ಅಂತ ಅಳಿಸ್ಬಿಡ್ತಾರೆ. ಅಳಿಸ್ಬಿಟ್ಟಕ್ಕೆ ಯಾಕೆ ಏನಾಯಿತು ಅಂದರೆ ಈಗೆಲ್ಲ ಬಿಟ್ಬಿಟ್ಟಿದ್ದೀನಮ್ಮ ಯಾಕೆ ಸುಮ್ಮನೆ ಅಂತಾರೆ. ಅಂದರೆ ಈ ಕಡ್ಡಿ ಪುಡಿಲಿ ಅವ್ರು ರೌಡಿಸಮ್ ಬಿಟ್ಟಿದ್ದೀನಿ ಅನ್ನೋ ಕತೆ. ಓಕೆ. ಸೊ ಓಂ ಅಂದರೆ ಅವರು ಒಳ್ಳೆ ಉದ್ದೇಶದಿಂದ, ಅಂದರೆ ಅದು ಬೇಡ, ಕರೆಕ್ಟ್, ಈಗ ಓಂ ಶಿವಣ್ಣ ಆಗೋದು ಬೇಡ ಅನ್ನೋ ಉದ್ದೇಶದಲ್ಲಿ ಅವರು ಅಳಿಸಿದ್ದು. ಈ ಸಿನ್ನಿಗೆ ಬರ್ದಿದ್ದು ಸೂಪರ್. ಬಟ್ ಅದು ಎಡಿಟಿಂಗಲ್ಲಿ ಕೂರಲಿಲ್ಲ, ಬೇಡ ಅಂತ ಹೇಳಿ ತೆಗೆದಿದ್ದು. ಓಕೆ. ನ್ಯೂಸ್ ಎಲ್ಲ ನೋಡ್ತಾ ಇರ್ತೀರಾ ನೀವು? ಹಾಂ. ಯಾವ ಪೊಲಿಟಿಷಿಯನ್ಸ್ ಇಷ್ಟ ಆಗ್ತಾರೆ ನಿಮಗೆ? ಪೊಲಿಟಿಷಿಯನ್ಸ್ ಅಂದರೆ ಅಷ್ಟು ಕಮ್ಮಿ, ಬಟ್ ಚೆನ್ನಾಗಿ ಮಾತಾಡೋರು, ಟಾಂಗ್ ಕೊಡೋರು, ಒನ್ನು ಅದು ಇಷ್ಟ. ಮತ್ತು ಕೆಲಸ ಮಾಡೋ ಪೊಲಿಟಿಷಿಯನ್ಸ್ ಇಷ್ಟ. ನಮಗೆ ಆಲ್ಮೋಸ್ಟ್ ನಮ್ಮ ಲೀಡರ್ಸ್ ಎಲ್ಲರೂ ಇಷ್ಟನೇ. ಓಕೆ. ಯಡಿಯೂರಪ್ಪ ಅವರು, ನಮ್ಮ ಸಿದ್ದರಾಮಯ್ಯ ಸಾರು, ಆಮೇಲೆ ಇವರು ಕುಮಾರಣ್ಣ ಅವರು, ಎಲ್ಲ ಮಾಸ್ ಲೀಡರ್ಸು. ಓಕೆ. ಅಂದರೆ ಎಲ್ಲರನ್ನೂ ಎದುರಕೊಂಡ್ರು ಖಡಕ್ಕಾಗಿ ಓಕೆ ಇದು ಮಾಡ್ತಾರೆ. ಸಿನಿಮಾ ರಾಜಕೀಯ ಬಿಟ್ಟು ಅಕಸ್ಮಾತ್ ಸಿದ್ದರಾಮಯ್ಯವ್ರ ಸಿನಿಮಾಗೆ ಬಂದರೆ ಫಸ್ಟ್ ಸಿನಿಮಾದಲ್ಲಿ ಏನು ಡೈಲಾಗ್ ಹೇಳಿ ಒಂದು ಇಂಟ್ರೊಡಕ್ಷನ್ ಕೊಡ್ಬೋದು ಅವ್ರಿಗೆ? ಅಯ್ಯೋ, ಆ ಟಗರು ಸಿನಿಮಾ ಬಂದಮೇಲಂತೂ ಅವ್ರನ್ನ ತುಂಬ ಜನ ಹೌದೌದೌದು ಟಗರು ಅಂತಾನೆ ಕರೆಕ್ಟ್. ಸೊ ಹಾಗಾಗಿ ಸಿದ್ದರಾಮಯ್ಯ ಸರ ಟೈಟಲ್ ಅಂತಲ್ಲ, ಒಂದು ಇಂಟ್ರೊಡಕ್ಷನ್ ಸೀನ್ ಹಿಂಗೆ ಮಾಡ್ಬೋದು ಅಂತದಾದರೆ. ಇಂಟ್ರೊಡಕ್ಷನ್ ಸೀನ್ ಆಗುತ್ತೆ, ನೆಕ್ಸ್ಟ್ ಅವ್ರು ಬಂದೇನೋ ಒಂದು ಡೈಲಾಗ್ ಹೇಳ್ತಾರೆ ಅನ್ನೋದಾದರೆ ಸಿದ್ದರಾಮಯ್ಯನವರು ಏನಂದರೆ ಮಾಸ್ ಸಿನಿಮಾ ಥರ ಒಂದು ಬಿಲ್ಡಪ್ಪು. ಬಡವರು ಯಾರೋ ಒಂದಷ್ಟು ಜನ ಈ KGF ಅಲ್ಲಿ ಇಟ್ಕೊಂಡು ಆ ಮಕ್ಕಳಿರ್ತಾರಲ್ಲ, ಆ ಥರ ಅನ್ನ ಇಲ್ಲದೆ ಇರ್ತಾರೆ. ಅವಾಗ ಸಿದ್ದರಾಮಯ್ಯ ಸರ್ ಹಿಂಗೆ ಬಂದರೆ ಎಲ್ಲರಿಗೂ ಅನ್ನ ಭಾಗ್ಯ ಆ ಥರ ಸೀನು ಮಾಡ್ಬೋದು. ಓಕೆ. ಇನ್ನು ಯಡಿಯೂರಪ್ಪ ಅವರು ಅಂದರೆ ಮಾಸ್ ಲೀಡರ್ ಅಂದರೆ ಅವ್ರದ್ದು ಜರ್ನಿ ಎಲ್ಲ ನೋಡಿದಾಗ ಒಂದು ಸೈಕಲ್ ಇಟ್ಕೊಂಡು ಊರೂರು ಹೋಗಿ ಕರೆಕ್ಟ್ ಒಂದು ದೊಡ್ಡ ಪಕ್ಷದ ನೇತಾ ಆಗೋದು, ಆ ಪಕ್ಷನ ಎಕ್ಸಿಸ್ಟೆನ್ಸ್ಗೆ ತರೋದು ಅವ್ರದ್ದು ಇದು. ಇನ್ನು ಇವ್ರದ್ದು ದೇವೇಗೌಡ ಸಾರ್ದು ಅಂದರೆ ಅವ್ರ ಅಪ್ಪಾಜಿಯವರು. ಅಂದರೆ ಮಾಸ್ ಲೀಡರ್ಸ್ ಎಲ್ಲ ಇಷ್ಟನೇ ನಮಗೆ. ಪರಿಚಯ ಅದರ ಸರ್ ಇವ್ರು ಜಮೀರ್ ಅಹಮದ್ ಖಾನ್ ಅವರು ಪರಿಚಯ ಇಲ್ಲ, ಬಟ್ ಅವ್ರನ್ನ ಇದು ಫಾಲೋ ಮಾಡ್ತಾ ಇರ್ತೀವಿ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಯಾವ ಡೈಲಾಗ್ ನಿಮ್ಗೆ ಇಷ್ಟ ಆಗುತ್ತೆ? ಅಂದರೆ ಒಂದು ಸಭೆಯಲ್ಲಿ ಕಾಫಿ ತಗೊಂಬ, ಬಿಸಿ ಇರಲಿ ಕಾಫಿ, ಈ ಥರದ್ದೆಲ್ಲ ಹೇಳ್ತಿರ್ತಾರೆ. ಆ ಥರದ್ದೆಲ್ಲ ಚೆನ್ನಾಗಿರುತ್ತೆ. ಅವ್ರದ್ದು ಯಾವುದೋ ಒಂದು ಸಖತ್ ಇದಾಗಿದೆ ಅಲ್ಲ, ಯಾವುದು ರೀಲ್ಸಲ್ಲಿ ಅವ್ರು ಏನು ಮಾಡಿದ್ರು ಅದಕ್ಕೊಂದು ಕೊಟ್ಬಿಡ್ತಾರೆ
ಕಾಯ್ತಾ ಇರ್ತಾರೆ ಜಮೀರ್ ಅವ್ರು ಏನಾದ್ರು ಮಾತಾಡ್ತಾರ ಅಂತೇಳಿ. ಅವರು ಏರ್ಪೋರ್ಟಿಗೆ ಬರ್ತಾರೆ, ಇದು ಸಖತ್ತಾಗಿ ಒಂದು ಸತಿ ಶೇಡ್ಸ್ ಹಾಕೋತಾರೆ, ಅವಾಗ ಅದಕ್ಕೊಂದು BGM ಕೊಡ್ತಾರೆ, ಎಷ್ಟು ಚೆನ್ನಾಗಿರುತ್ತೋ ಅದು. ಇನ್ನೊಂದು ಅವ್ರದ್ದು ತುಂಬ ಒಂದು ಡೈಲಾಗ್ ಓಡ್ತಾನೆ ಇರುತ್ತೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಯಾವುದು? ಸುಮ್ಮನೆ ಅಲ್ಲಿ ನೋಡಿ. ಮೀಟರ್ ಬೇಕು, ಮೀಟರ್ 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 ಬೇಕು ಮೀಟರ್ ಅಂತ. ಹಾಂ, ಓಕೆ, ಈಗ ಅವ್ರದ್ದೊಂದು ಪ್ರಶ್ನೆ ಇದೆ ಸರ್. ಈ ಸೂಪರ್ ಸ್ಟಾರ್ಗಳಿಗೆಲ್ಲ ಸಿನಿಮಾ ಡೈಲಾಗ್ ಬರಿಬೇಕಾದ್ರೆ ಸೊ ಎಷ್ಟು ಮೀಟರ್ ಇರಬೇಕು ಡೈಲಾಗ್ ರೈಟ್ರಿಗೆ ಅಂತ? ನಾವು ಭೀಮಾಗೇನು ಬರೆದ್ವಿ, ಕರೆಕ್ಟು. ನೀನು ಕರೆದ್ರೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಹೆಂಗೆ ಬರ್ತೀಯ ಅಂದರೆ ಮಾತ್ರ ಬಂದೇ ಬರ್ತೀನಿ, ನಿಮ್ಮ ಮಮ್ರಾಣೆ ಬರ್ತೀನಿ, ಆ ಥರದ್ದು ಒಂದು ಡೈಲಾಗು. ಆವಾಗ ಮೀಟ್ರ್ ಇದೆಯೇನೋ ಅಂದರೆ ಮೀಟ್ರ್ ಕಿಲೋಮೀಟ್ರ್ಗಟ್ಟಲೆ ಇದೆ ಅಂತಾರೆ ವಿಜಯ್. ಹಾಂ, ಕರೆಕ್ಟ್. ಮೀಟ್ರ್ ಕಿಲೋಮೀಟ್ರ್ಗಟ್ಟಲೆ ಇದೆ ಅನ್ನೋದು. ಒಂದು ಕ್ಯಾರೆಕ್ಟರ್ಗಳು ಚಾಲೆಂಜಿಂಗ್ ಬಿದ್ದುಬಿಟ್ಟಾಗ ತುಂಬ ಚೆನ್ನಾಗಾಗುತ್ತೆ ಸಿನಿಮಾ. ಓಕೆ, ಈಗ ಸಲಗಾಲಿ ಹಂಗೆ, ಈ ಡಾಲಿ ಧನಂಜಯಿ ಮತ್ತು ವಿಜಯ್ ಅವ್ರದ್ದು 1-on-1 ಸೀನೇ ಓಕೆ, ಸಖತ್ ಸ್ಕೋರ್ ಮಾಡಿದ್ದು. ಕರೆಕ್ಟ್. ಅದು ಇಂಟರ್ವಲ್ ಬ್ಲಾಕ್ ಅನ್ಸುತ್ತೆ ಅದು. ಅದು ಕರೆಕ್ಟ್. ಅದು ಆಮೇಲೆ ಕ್ಯಾರೆಕ್ಟರ್ಗಳು 1-to-1 ಬಿದ್ರೇ ಮಜಾ. ಈಗ ವಿಕ್ರಮ್ ವೇದ ಅನ್ನೋ ಒಂದು ಸಿನಿಮಾದಲ್ಲಿ ಆಪೋಸಿಟ್ ಬೀಳಬೇಕು. ಯಾವಾಗಲೂ ಒಂದು ಕ್ಯಾರೆಕ್ಟರ್ ಎದುರುಗಡೆ ಇನ್ನೊಂದು ಕ್ಯಾರೆಕ್ಟರ್ ಚಾಲೆಂಜ್ ಮಾಡಿದಾಗಲೇ ಅದೊಂದು ಹೈಪ್ ಆಗೋದು. ಈಗ ನಿಮ್ಗೆ ಇವತ್ತಿಗೂ ದುನಿಯಾ ಏನಕ್ಕೆ ಇಷ್ಟ ಅಂದರೆ ಅದು ಒಬ್ಬರು ಸಿನಿಮಾ ಅಲ್ಲ. ಹೌದು, ದುನಿಯಾ ವಿಜಯ್ ಅವ್ರು ಲೀಡ್ ತೊಗೊಂಡಿದ್ರು ಅವ್ರಿಗೆ ಆಪೋಸಿಟ್ ಆಗಿ ಅಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ. ಹೌದು, ಲೂಸ್ ಮಾದ ಅವ್ರ ಕ್ಯಾರೆಕ್ಟರ್ಗಳಲ್ಲ, ರಂಗಾಯಣ ರಘುವರಿಂದ ಹಿಡಿದು ಕಿಶೋರಿಂದ ಒಬ್ಬರು ಪೈಪೋಟಿ ಮೇಲೆ ಒಬ್ಬರು ಮಾಡಿದಾಗ ಅದು ಸಿನಿಮಾ ಚೆನ್ನಾಗಾಗುತ್ತೆ. ಕರೆಕ್ಟ್. ಟಗರೂಲು ಹಂಗೆ, ಡಾಲಿ ಅವರು, ವಸಿಷ್ಠ, ಕಾಕ್ರೋಚು, ಶಿವಣ್ಣನ ಎದುರುಗಡೆ ಹಂಗೆ ಬರಬೇಕು. ಓಕೆ, ಅಷ್ಟು ಜನ ಬಿದ್ದಾಗ ನಮಗೆ 1-on-1 ಕ್ಯಾರೆಕ್ಟರ್ಗಳು ಸಿಗುತ್ತೆ. ಇನ್ನು ಲ್ಯಾಂಡ್ ಲಾರ್ಡ್ ಬಂದು ವಿಜಯ್ ಮತ್ತು ಶೆಟ್ರು, ರಾಜ್ಬಿ ಶೆಟ್ರು, ಅದು ಸಖತ್ ಕ್ಯಾರೆಕ್ಟರ್. ಮೊನ್ನೆ ಒಂದು ಡೈಲಾಗು ಟೀಸರ್ಗೆ ಬರೆದಿದ್ದು. ಓಕೆ, ಅಂದರೆ ಗುಡಿಯಲ್ಲಿ ಪೂಜೆಗಳ ಆಚಾರ ವಿಚಾರದ ಪ್ರಕಾರ ನಡೀತಾ ಇದೆ, ಬೇಸಾಯ ಮಳೆ ಬೆಳೆ ಪ್ರಕಾರ ನಡೀತಿದೆ, ಹಣೆ ಬರ ಪಾಪ ಪುಣ್ಯದ ಪ್ರಕಾರ ನಡೀತಿದೆ, ಎಲ್ಲ ಅದ್ರ ಪ್ರಕಾರ ನಡೀತಿದೆ, ನಿಂದೇನೋ ಕಾನೂನು ಪ್ರಕಾರ ಅಂತ. ಒಂದು ಟೀಸರ್ ಅನ್ಸುತ್ತಲ್ಲ ಅದು. ಅವರಿಬ್ಬರದು ಒಂದೊಂದು ಟೀಸರ್ ಬಿಟ್ವಿ. ರೂಲರ್ ಅಂತ ಅವ್ರದ್ದು, ಸರ್ವೈವರ್ ಅಂತ ಇವ್ರದ್ದು, ಅವೆರಡು ಚೆನ್ನಾಗಾಗಿದೆ. ಪ್ರಶಾಂತ್ ನೀಲ್ ಅವ್ರು ಯಾವತ್ತು ನಿಮ್ಮನ್ನು KGF ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಅಂತೇನು ಕೇಳಿಲ್ವಾ ನಿಮ್ಮನ್ನು? ನಮಗೆ ನಟನೆ ಸ್ವಲ್ಪ ದೂರ, ಏಕೆಂದರೆ ಬರವಣಿಗೆ ಒತ್ತು ಕೊಡಬೇಕು. ಓಕೆ, ಒತ್ತಡ ಇರುತ್ತೆ. ಸೊ ನಟನೆ ಅಂತ ಅದು ಫಸ್ಟ್ ಇತ್ತು, ಬಟ್ ಈಗೀಗಿಲ್ಲ. ಓಕೆ, ಏಕೆಂದರೆ ಕಲಾವಿದರು ತುಂಬ ಜನ ಸಿಗ್ತಿರ್ತಾರೆ, ಪಾತ್ರಗಳು ಅಪೇಕ್ಷೆಯಲ್ಲಿರ್ತಾರೆ. ಈಗ ನಮಗೆ ಸಿನಿಮಾದಲ್ಲಿ ಒಂದು ಡಿಪಾರ್ಟ್ಮೆಂಟು ಕೊಟ್ಟಿದೆ, ಬರೀರಿ ಅಂತ. ಸೊ ನಟಿಸಿ ಅಂತ ಪಾಪ ಅವ್ರುಗಳಿಗಿದ್ದ ಬರೆಯೋದ್ರಲ್ಲೇ ತುಂಬ ಖುಷಿ ಇದೆ. ಹೌದು ಸರ್, ನಾಳೆ ಇವತ್ತಿಲಿಂದ ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತೀರಾ. ನಾಳೆ ಪ್ರಶಾಂತ್ ನೀಲ್ ಅವರು ನಿಮ್ಗೆ ಒಂದು ಕಾಲ್ ಮಾಡ್ತಾರೆ. KGF 3 ಮಾಸ್ತಿ ನಿಮ್ಗೊಂದು ಕ್ಯಾರೆಕ್ಟರ್ ಇದೆ ರೀ, ಅಧೀರ ಇದ್ನಲ್ಲ ಅವ್ನು ಸತ್ತೋಗಿದ್ದಾನೆ KGF 2 ಅವನ ಮಗ ಹುಟ್ಟು ಬರ್ತಾನೆ KGF 3 ಸೊ ನೀವು ಬಂದು ಆ್ಯಕ್ಟ್ ಮಾಡಿ ಅಂತಾರೆ. ಸೊ ಏನು ಹೆಸರಿಡ್ಬೋದು ನಿಮಗೆ ಪ್ರಶಾಂತ್ ನೀಲ್? ಅಧೀರನ್ ಮಗನ? ಅಧೀರನ್ ಮಗ ಅವನು. ಓ, ಇದೀರಾ ಅಂತ ಇಡ್ಬೋದು. ಇದೀರಾ? ಓಕೆ, ಮಗಧೀರ ಅಂತಲೇ ಇಡ್ಬೋದು ಅನ್ಸುತ್ತಲ್ಲ. ಮಗಧೀರ. ನನಗೆ ಈ ಸಿನಿಮಾ ನಾನು ಬರಿಬೇಕಾಗಿತ್ತು, ಡೈಲಾಗು ಮಿಸ್ ಆಗೋಯ್ತು ಅನ್ನೋ ಥರದ್ದಿದ್ರೆ ಯಾವುದು ಸಿನಿಮಾಗಳು? ತುಂಬ ಮಫ್ತಿ ಹೆಂಗೆ ಅನ್ನಿಸ್ತು. ಮಫ್ತಿ ಚೆನ್ನಾಗಿತ್ತು. ಆಮೇಲೆ ಅದು ಈ ಸಿನಿಮಾ ಅಂತಲ್ಲ, ಇದು ಸೇಮ್ ಈಗ ಕ್ರಿಕೆಟ್ ಆಡೋವಾಗ ಓಕೆ, ಈಗ ಅವ್ರು ಬ್ಯಾಟಿಂಗ್ ಹೋಗಿರ್ತಾರೆ, ನಾವು ಇನ್ನು ನೆಕ್ಸ್ಟ್ ಬ್ಯಾಟಿಂಗ್ ಹೋಗೋದು. ಆ ಒಂದು ಬಾಲ್ ಬಂದಾಗ ಅಥವಾ ಈ ಬಾಲ್ ನನಗೆ ಸಿಗಬೇಕಾಗಿತ್ತು ಅಂತ ಅದು ಅನಿಸುತ್ತೆ. ಕರೆಕ್ಟ್. ಅದು ಯಾವುದೇ ಸಿನಿಮಾ ಒಂದು ಸೀನ್ ನೋಡಿದಾಗಲೂ ನಮ್ಮ ಮೈಂಡಲ್ಲಿ ಆ ಸೀನಿಗೆ ಬಂದಿರೋ ಡೈಲಾಗ್ ಅಲ್ಲದೆ ನಮ್ಮ ಮೈಂಡಲ್ಲಿ ಒಂದು ಡೈಲಾಗ್ ಓಡ್ತಾ ಇರುತ್ತೆ. ಇದು ಸಿಂಕ್ ಆಗಿರೋದು ಅಂತ. ಅದು ಚೆನ್ನಾಗಿದ್ರು ನಮ್ಮದೊಂದು ಇರಲಿ ಅಂತ ಆ ಥರದ್ದಾಗಿರುತ್ತೆ. ಕರೆಕ್ಟ್. ಈ ಸಿನಿಮಾಗೆ ಸ್ವಲ್ಪ ಜಾಸ್ತಿ ಪೇಮೆಂಟ್ ಕೇಳಬೇಕಾಗಿದ್ದು ಗುರು ಅಂತ ಅನಿಸಿದ್ದು ಯಾವುದು ಸಿನಿಮಾ? ಆ ಥರದ್ದೇನು ಅನಿಸಿಲ್ಲ, ಬಟ್ ಪ್ರಮೋಷನ್ಸು ಇನ್ನೊಂದು ಚೆನ್ನಾಗಿ ಮಾಡ್ಬೋದಾಗಿತ್ತು. ಓಕೆ, ರೀಚ್ ಮಾಡಿಸ್ಬೋದಾಗಿತ್ತು. ಮತ್ತು ಈ ಸೀನ್ ಇನ್ನೂ ಚೆನ್ನಾಗಿ ಬರಿಬೋದಾಗಿತ್ತು ಅನ್ನೋದು ಅನಿಸಿದೆ. ಓಕೆ.
ಈ ಹೊಸ ಪ್ರೊಡ್ಯೂಸರ್ ಹತ್ರ ಪೇಮೆಂಟ್ ವಸೂಲಿ ಮಾಡೋದು ಕಷ್ಟನಾ, ಹಳಬ್ರ ಹತ್ರ ಪೇಮೆಂಟ್ ವಸೂಲಿ ಮಾಡೋದು ಕಷ್ಟನಾ? ಪೇಮೆಂಟ್ ವಿಚಾರ ಅಂತ ಬಂದಾಗ ಪಾಪ ನಮಗೇನು ಆ ಥರದ್ದೇನು ಆಗಿಲ್ಲ. ಏನು ಬರೆದಿರ್ತೀವಿ ನಾವು, ಮತ್ತು ನಾವು ಯಾವಾಗಲೂ ನಾನಂತೂ ಡೈರೆಕ್ಟರ್ಸ್ ಕಡೆಯಿಂದನೇ ಎಂಟ್ರಿ ಆಗೋದು. ಓಕೆ. ಸೊ ಹಾಗಾಗಿ ನಿರ್ಮಾಪಕರ ಹತ್ರ ಅದು ಆ ಬಾಂಡಿಂಗ್ ಇರಲ್ಲ, ಪೇಮೆಂಟ್ ಬಾಂಡಿಂಗ್ ಇರಲ್ಲ. ಆ ಥರದ್ದೇನಿಲ್ಲ. ನನಗೆ ಇದು ಶಿಫಾರಸ್ ಮಾಡಿದ್ದೇ ನಿರ್ದೇಶಕರು. ಸೊ ಯಾವಾಗಲೂ ಓಕೆ. ಸೊ ನಾನು ಅವರಿಂದ ಹೋಗಿ ನಿಂತ್ಕೊಂಡ್ಬಿಡ್ತಾ ಇದ್ದೆ. ಸೊ ಆ ಥರದ್ದೇನು. ಎಷ್ಟು ಕಿಲೋಮೀಟ್ರ್ ಓಡಿದೆ ಸರ್ ನಿಮ್ಮ ಕಾರ್ ಇವಾಗ? ಯಾವುದು ಇದಾ? ಕಾಟೇರ ಸಿನಿಮಾಯಿಂದ ಬಂತಲ್ಲ ಕಾರ್. ಅದು ಕಿಲೋಮೀಟ್ರ್ ಗೊತ್ತಿಲ್ಲ, ಬಟ್ ಓಡಾಡ್ತಿರೋದು ಅದೇ ಕಾರಲ್ಲಿ. ಜರ್ನಿ ಚೆನ್ನಾಗಿದೆ? ಜರ್ನಿ ಚೆನ್ನಾಗಿದೆ. ಓಕೆ. ಕಾಟೇರ ಪಂಚರ್ ಆಗಿಲ್ಲ ಇದುವರೆಗೂ? ಪಂಚರ್ ಆಗಿಲ್ಲ. ಆಗಿಲ್ಲ ಅಲ್ಲ? ಸೊ ಹಂಗೆ ನೋಡಿತಾ ಗೊತ್ತಾಗುತ್ತೆ ಈಗ. ಅಲ್ಲಿಂದ ಲ್ಯಾಂಡ್ ಲಾರ್ಡ್, ಅದಾದ್ಮೇಲೆ ನೆಕ್ಸ್ಟ್ ಯಾವ ಸಿನಿಮಾ? ರೂಬಿ ಅಲ್ಲ? ರೂಬಿ, ಲವ್ ಕೇಸ್ ಅಂತ ಒಂದು. ಓಕೆ. ಬರೀತಾ ಇಷ್ಟೆಲ್ಲ ಸಿನಿಮಾಗಳಿರ್ಬೇಕಾದ್ರೆ ಎಲ್ಲೂ ಪಂಚರ್ ಆಗಲ್ಲ ಬಿಡಿ. ಮಾಸ್ತಿ ಅವರ ಜೀವನದಲ್ಲಿ ಒಂದಷ್ಟು ಸರ್ಪ್ರೈಸ್ಗಳಂದರೆ ಏನೇನಿದೆ ನಿಮ್ಮ ಲೈಫಲ್ಲಿ? ನಾವು ಫಿಲಾಸಫಿಕಲ್ ಸರ್ಪ್ರೈಸಸ್ ಜಾಸ್ತಿ. ಅಂದರೆ ನಾವು ಏನು ಅನ್ಕೊತೀವಿ ಅದು ಮಾಡಬೇಕು ಅನ್ನೋದು. ಅದೇನು ಸರ್ಪ್ರೈಸ್ ಅಂತ ಅನಿಸಲ್ಲ. ಓಕೆ. ಬಟ್ ಒಂದು ಆಲ್ಮೋಸ್ಟ್ ಸಿನಿಮಾದವ್ರ ಜೀವನ ಎಲ್ಲ ಒಂದು ಸರ್ಪ್ರೈಸೇ. ಈಗ ಒಂದು ಸೀನ್ ಹೇಳೋದು, ಸ್ಕ್ರೀನ್ ಪ್ಲೇ ಕೂತಾಗ ಡೈರೆಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡ್ತಿದ್ದಾಗ ಒಂದು ಸೀನ್ ನಮ್ಗೆ ಬಂತು ಅಂದರೆ ಅದು ನಿಜವಾದ ಸರ್ಪ್ರೈಸು. ಅದು ಹೆಂಗೆ ಬಂತಲ್ವಾ ಅಂತ, ಆ ಸೀನ್ ಅದು ಹೆಂಗೆ ಆಗೋಯ್ತಲ್ವ, ಅವ್ರು ಎಷ್ಟು ಚೆನ್ನಾಗಿ ಮಾಡಿಬಿಟ್ರಲ್ವ. ಅಂದರೆ ಎಲ್ಲನೂ ಎಲ್ಲನೂ ಸರ್ಪ್ರೈಸ್, ಎಲ್ಲ ಸರ್ಪ್ರೈಸೇ. ಆಮೇಲೆ ಅದನ್ನು ಆಡಿಯನ್ಸ್ ಮುಂದೆ ಇಟ್ಟಾಗ ನಾವು ಯಾವುದನ್ನು ಎಂಜಾಯ್ ಮಾಡ್ತಾರೆ ಅಂದ್ಕೊಂಡಿರ್ತಾರೋ ಅದಕ್ಕೆ ಮೀರಿ ಯಾವುದೋ ಒಂದು ಚಿಕ್ಕದು ಎಂಜಾಯ್ ಮಾಡಿರ್ತಾರೆ. ಆ ಚಿಕ್ಕ ಒಂದು ಸರ್ಪ್ರೈಸ್ಗಳು ಚೆನ್ನಾಗಿರುತ್ತೆ. ಆ ಥರದ್ದು. ಓಕೆ. ನಮ್ದೇನು ಪ್ರೆಡಿಕ್ಟಬಲ್ ಇಲ್ಲ. ಇವತ್ತು ಇದೆ ಸಡನ್ನಾಗಿ ಯಾವ್ದಾದ್ರು ಫೋನ್ ಮಾಡಿ ಡೈರೆಕ್ಟ್ ಬಂದು ಪೇಮೆಂಟ್ ತೊಗೊಂಡೋಗಿ ಬನ್ನಿ ಮಾಸ್ತಿ ಅಂದರೆ ಅದು ಸರ್ಪ್ರೈಸ್, ಬಿಗ್ ಸರ್ಪ್ರೈಸ್ ಅದು. ಹೌದು ಹೌದು, ಬಿಗ್ ಸರ್ಪ್ರೈಸ್ ಅದು. ಓಕೆ. ಈಗ ನಿಮ್ಮ ಫೋನಲ್ಲಿ ಯಾರ್ಯಾರ ನಂಬರ್ ಏನಾದ್ರು ಸೇವ್ ಮಾಡಿದ್ದೀರಾ ಒಂಚೂರು ಹೇಳಿ. ಸೂರಿ ಅವ್ರನ್ನ? ದುನಿಯಾ ಸೂರಿ ಅಂತ. ದುನಿಯಾ ಸೂರಿ. ವಿಜಯ್ ಅವ್ರದ್ದು? ವಿಜಯ್ ಅಂತ. ಕಾಕ್ರೋಚ್ ಅವ್ರದ್ದು? ಕಾಕ್ರೋಚ್ ಸುದ್ದಿ ಅಂತಾನೆ. ಡಾಲಿ ಬಾಯ್ ಅಂತ ಹಾಕಿದ್ದೀನಿ. ಡಾಲಿ ಬಾಯ್. ಶಿವಣ್ಣ ಅವ್ರದ್ದು? ಶಿವಣ್ಣ ಸಾರ್ದು ಶಿವಣ್ಣ ಸಾರ್ ಅಂತಾನೆ ಹಾಕಿದ್ದೀನಿ. ದರ್ಶನ್ ಅವ್ರದ್ದು? ಇಲ್ಲ, ಸಾರ್ದಿಲ್ಲ. ನಂಬರ್ ಇಲ್ಲ. ಸಾರ್ದಿಲ್ಲ. ತುಂಬ ಜನರದ್ದಿಲ್ಲ ಹೀರೋಗಳ್ದು. ಬೇಕಂದರೆ ಅವ್ರದ್ದು ರೈಟರ್ಸ್ ಇರ್ತಾರಲ್ಲ, ಓಕೆ, ಅವ್ರು ಡೈರೆಕ್ಟರ್ಸ್ ಇರ್ತಾರೆ, ಅವ್ರದ್ದು ಇಸ್ಕೊತೀವಿ. ಓಕೆ ಓಕೆ. ಸೊ ಈಗ ನೀವು ಒಬ್ಬರು ರೈಟರ್ ಆಗಿ, ಸೊ ಇಂಥವ್ರ ಮೇಲೆ ಒಂದು ಪುಸ್ತಕ ಬರೆಯೋದು ಅನ್ನೋದಾದರೆ, ಸೊ ಆ ಪುಸ್ತಕಕ್ಕೆ ಏನು ಹೆಸರು ಕೊಡ್ತೀರಿ ಅಂತ? ಓಕೆ. ಸೊ ಅಣ್ಣವ್ರ ಮೇಲೆ ಒಂದು ಪುಸ್ತಕ ನೀವು ಬರೆದ್ರೆ ಸೇಮ್ ಟೈಟ್ಲ್ ಕೊಡ್ತೀರಿ? ಶ್ವೇತಧಾರಿ ಅಂತ ಇಡ್ಬೋದು. ಶ್ವೇತಧಾರಿ ಅಂದರೆ ಅಣ್ಣವ್ರು ಯಾವಾಗಲೂ ಅವ್ರ ಬದುಕೆ ಹಾಗೆ. ಹೌದು, ವೈಟ್ ಆ್ಯಂಡ್ ವೈಟಲ್ಲೇ ಇರೋರು. ಕರೆಕ್ಟ್. ಹಂಗಿದ್ರೇ. ವಿಷ್ಣುವರ್ಧನ್ ಅವ್ರದ್ದು? ವಿಷ್ಣು ಸರ್ದು ಕಡಗ ಅಂತ ಇಡ್ಬೋದು. ಕಡಗ ಅಂದರೆ ಅದು ಸಖತ್ ಗ್ರಿಪ್ಪಾಗಿ ಇಟ್ಕೊಂಡವ್ರು ಅವರು. ಓಕೆ. ಅಂಬರೀಷ್ ಅವ್ರದ್ದು? ಅಂಬರೀಷ್ ಅವ್ರದ್ದು ಕಲರ್ ಬುಕ್ ಅಂತ ಇಡ್ಬೋದು. ಯಾಕೆ? ಆ ಬುಕ್ ಅಂದರೆ ಆ ವರ್ಣ ರಂಜಿತ ಬದುಕು, ಮತ್ತು ಎಲ್ಲರೂ ಅಪೇಕ್ಷೆ ಪಡೋವಂಥ ಬದುಕು. ಅಂದರೆ ಬದುಕಿದ್ರೆ ಹಂಗೆ ಬದುಕಬೇಕು ಅಂತ ಇವತ್ತು ಎಕ್ಸಾಂಪಲ್ ಕೊಡೋದು. ಎಲ್ಲ ಅಂದರೆ ಎಲ್ಲಿ ಹೋದ್ರೂ ಅಜಾತ ಶತ್ರು. ಓಕೆ. ಈ ಕಡೆ ಸ್ನೇಹಿತರು ರಾಜಕೀಯದಲ್ಲೂ ಇರ್ತಾರೆ, ಈ ಕಡೆ ಇರ್ತಾರೆ, ಎಲ್ಲ ಕಡೆನೂ ಇರ್ತಾರೆ. ಮತ್ತು ಅವ್ರು ಬದುಕ್ದಂಗೆ ತುಂಬ ಕಷ್ಟ. ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಈ ಬರವಣಿಗೆ ಅನ್ನೋದು ಒಂದಷ್ಟು ಎಷ್ಟು ತೃಪ್ತಿ ಕೊಟ್ಟಿದೆ ಅಂತ ಅನ್ಸುತ್ತೆ ನಿಮಗೆ ಅಂತ? ಸ್ವಲ್ಪ ನಾನು ಯಾವಾಗಲೂ ಹೇಳೋದು ಅದೊಂದು, ನೀವೇನು ಅನ್ಕೊತೀರ ಅದು ಮಾಡಿ ಅಂತ. ಅದು ಸ್ವಲ್ಪ ಟಫ್ ಇದೆ. ಓಕೆ. ಯಾಕೆಂದರೆ ಒಂದು ಮಿಡಲ್ ಕ್ಲಾಸ್ ಬದುಕುಗಳು ನಮ್ಮನ್ನು ಏನು ನಾವು ಅಂದ್ಕೊಳ್ತೀವಿ ಅದು ಅವ್ರಿಗೆಲ್ಲ ಆಗಲ್ಲ. ಹೌದೌದು. ಇವತ್ತು ಮನೆಯವರು ಡೈವರ್ಟ್ ಮಾಡ್ತಾರೆ, ಯಾಕೆಂದರೆ ಅವ್ರ ಕಡೆನೇ ಟರ್ನ್ ಮಾಡಿಸ್ಕೊತಾರೆ. ಬಟ್ ಅದು ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಮಗೊಂದು ಮೆಚ್ಯೂರಿಟಿ ಅಂತ ಬಂದಾಗ ನಾವು ನಮ್ಮ ದಿಕ್ಕಿಗೆ ತಿರುಗೋದು. ಸೊ ಅದು ಆದಷ್ಟು ಈ ಚಿಕ್ಕ ವಯಸ್ಸಿಂದನೇ ಆ ದಿಕ್ಕಿಗೆ ಹೇಳ್ಬೋದು. ಯಾಕಂದರೆ ಸೂರ್ಯಕಾಂತಿ ಹೂವು ಯಾವಾಗಲೂ ಸೂರ್ಯನ ಕಡೆನೇ ತಿರುಗೋದು. ಅದು ರೈತನ ಕಡೆ ತಿರುಗಿಸ್ಕೊಂಡು ನಿಂತ್ಕೊಂಡ್ರೆ ಎಲ್ಲಿರಲ್ಲ, ಅದು ಸೂರ್ಯನ ಕಡೆನೇ ತಿರುಗಬೇಕು. ಸೊ ಅದು ಎಷ್ಟು ಸಿಂಬಾಲಿಕ್ ಆಗಿದೆ ಅಂದರೆ ನಾವು ಏನು ಅನ್ಕೊತೀವಿ ಅದು ಮಾಡಬೇಕು. ಓಕೆ. ಆವಾಗ ನಿಮ್ಗೆ ಅದೊಂದು ತೃಪ್ತಿ ಕೊಡುತ್ತೆ. ಯಾಕೆಂದರೆ ಇಲ್ಲಿ ಏಳು ಆದರೂ ನಮ್ಮದೇ, ಬೀಳಾದರೂ ನಮ್ಮದೇ ಇರುತ್ತೆ. ಕರೆಕ್ಟ್. ಅದಕ್ಕೊಂದು ಸ್ವಲ್ಪ ಒತ್ತು ಕೊಡಬೇಕು. ನಾವು ಅನ್ನೋದಕ್ಕಿಂತ ನಮ್ಮ ಸುತ್ತಮುತ್ತ ಇರೋರು ಯಾವುದೇ ಒಂದು ಪ್ರತಿಭೆಗಳಿಗೆ
ಅವನು ಆ ಕಡೆ ನೋಡ್ತಾ ಇದ್ದಾನೆ ಅಂದರೆ ಇವತ್ತು ಅದಕ್ಕೆ ಜಪಾನ್ ಅನ್ನೋ ದೇಶದಲ್ಲಿ ಆ ಮಕ್ಕಳಿಂದಾನೇ ನೋಡ್ತಾರಂತೆ. ಅವನ ಮುಂದೆ ಎಲ್ಲ ಆಟಿಕೆಗಳು ಬಿಸಾಕ್ತಾರಂತೆ. ಒಂದಷ್ಟು ಕಾರುಗಳು, ಒಂದಷ್ಟು ಮನೆ ಸಾಮಾನು, ಒಂದಷ್ಟು ಬೈಕ್ಸು, ಇನ್ನೊಂದಷ್ಟು ಏನೋ ಟೆಕ್ನಿಕಲ್ ಇದು. ಸೊ ಆ ಮಗು ಯಾವುದನ್ನು ಕಾನ್ಸಂಟ್ರೇಟ್ ಮಾಡುತ್ತೋ ಅವನು ಆ ಕಡೆ ಹೋಗ್ತಾನೆ ಅಂತ. ಓಕೆ, ಅದೆಷ್ಟು ಸಿಂಬಾಲಿಕ್ ಆಗಿರುತ್ತೆ. ಕರೆಕ್ಟ್. ನಮ್ಮಲ್ಲಿ ಅದೇ ಎಷ್ಟು ಚೆನ್ನಾಗಿ ಈಗೆಲ್ಲ ರೀಲ್ಸ್ ಮಾಡ್ತಿದ್ರಲ್ಲ, SLC ಒಂದು ಆಗ್ಬಿಡ ಲೈಫ್, ಆಮೇಲೆ ನೋಡಿ ಸೂಪರ್, ಆಮೇಲೆ UC ಕಣೋ, SLC ಅಲ್ಲ ಅಂತ, ಆಮೇಲೆ ಡಿಗ್ರಿ ಒಂದು ಮಾಡ್ಕೊಂಬಿಡಪ್ಪ, ನೀನು ಯಾರೂ ಮಾತಾಡ್ಸಲ್ಲ ಅಂತ. ಸೊ ಹಂಗೆ ಒತ್ತಡ. ಬಟ್ ಅದು ಪೇರೆಂಟ್ಸ್ ಭಯ ಇರುತ್ತೆ ಅವ್ರಿಗೇನೋ ಅಂತ. ಬಟ್ ನಾವು ಆಯ್ಕೆ ಮಾಡಿಕೊಂಡು, ನಮ್ಗೆ ಅನಿಸಿದ್ದು ನಾವು ಆಯ್ಕೆ ಮಾಡಿಕೊಂಡು, ಇದು ನಮಗೆ ನಾವು ಅಲ್ಲಿ ಸ್ಥಾನದಲ್ಲಿದ್ದಾಗ ಒಂದು ಖುಷಿ ಅಂತೂ ಕೊಡುತ್ತೆ. ಕರೆಕ್ಟ್. ಅದು ಆಮೇಲೆ ಬರವಣಿಗೆ ಕೊಡೋ ಖುಷಿನೇ ಬೇರೆ. ಬರವಣಿಗೆ ಕರೆಕ್ಟು. ಸೊ ಏನಂದರೆ ಮಾಸ್ತಿಯವರು ಬರಿತಾ ಪೆನ್ನಲ್ಲಿರೋ ಇಂಕ್ ಖಾಲಿ ಆಗ್ಬೋದು, ಬಟ್ ಮಾಸ್ತಿ ತಲೆ ಖಾಲಿ ಆಗಲ್ಲ. ಅಯ್ಯೋ. ಸೊ ಹೀಗೆ ಬರಿತಾ ಇರಿ ಮಾಸ್ತಿ ಸರ್. ನಿಮ್ಮೆಲ್ಲ ಡೈಲಾಗ್ಗಳನ್ನ ನಾವು ಕೇಳೋಣ, ನೋಡೋಣ, ಎಂಜಾಯ್ ಮಾಡೋಣ. ನಿಮ್ಮ ಲೈಫ್ ಚೆನ್ನಾಗಿರಲಿ. ಥ್ಯಾಂಕ್ ಯು. ಹೀಗೆ ಬರಿತಾ ಇರಿ, ಆಗಾಗ ಸಿಗ್ತಾ ಇರಿ. ಶ್ಯೂರ್. ನಿಜವಾಗ್ಲೂ ನೀವು ಬರವಣಿಗೆಯಲ್ಲಿ ಬರೆಯೋತ್ಪಾದಕನೇ.